ಹಚ್ಚ ಹಸುರಿನಿಂದ ಕೂಡಿದ ವಾತಾವರಣ, ತಂಪಾಗಿ ಬೀಸುವ ಗಾಳಿ, ಸ್ವಚ್ಛಂದವಾಗಿ ಓಡಾಡೋ ಬಾತ್ಕೋಳಿಗಳು, ನಾನೇ ಸುಂದರಿ ಎಂದು ನವಿರಾಗಿ ಬಿರಿದು ಮುಗುಳ್ನಗುತ್ತಿರುವ ಹೂಗಿಡಗಳು. ಇದು ಯಾವುದೋ ಒಂದು ಉದ್ಯಾನವನದ ವರ್ಣನೆಯಲ್ಲ. ದೈಹಿಕ ಕಾಯಿಲೆಯಿಂದ ಮಾನಸಿಕವಾಗಿ ನೊಂದು ಬರುವ ಮನಸ್ಸುಗಳಿಗೆ ಸಾಂತ್ವನ ನೀಡುವ ದಿವ್ಯ ದೇಗುಲ, ಅದುವೇ ತಪೋವನ. ತಪೋವನ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ. ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ. ಕೇವಲ ಮದ್ಯ ವ್ಯಸನಿಗಳಿಗಾಗಿ ಹುಟ್ಟಿಕೊಂಡ ಒಂದು ಸಣ್ಣ ಶಿಬಿರ ಇಂದು ಹಲವಾರು ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಾ ತಪೋವನ ಸಮೂಹ ಸಂಸ್ಥೆಯಾಗಿ ಬೆಳೆದು ಸಮಾಜದ ಮುಖ್ಯ ಸ್ತರದಲ್ಲಿ ಗುರುತಿಸಿಕೊಂಡಿದೆ. ಭಾರತೀಯ ಸಾಂಪ್ರದಾಯಿಕ ವೈದ್ಯ ಪರಂಪರೆಯನ್ನು ಉಳಿಸಿ ಬೆಳೆಸಬೇಕೆಂಬ ಮಹತ್ತರ ಧ್ಯೇಯವನ್ನು ಹೊಂದಿರುವ ಈ ಸಂಸ್ಥೆಯ ರೂವಾರಿ ಡಾಕ್ಟರ್ ವಿ.ಎಂ. ಶಶಿಕುಮಾರ್ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಯಶಸ್ಸನ್ನು ಗಳಿಸಿದ್ದಾರೆ. ಈ ತಪೋವನವನ್ನು 2002ರಲ್ಲಿ ಪ್ರಾರಂಭ ಮಾಡಲಾಗಿದೆ. 2002ರಲ್ಲಿ ನಾವು ತಪೋವನದಲ್ಲಿ ಬರೀ ಆಯುರ್ವೇದ ಆಸ್ಪತ್ರೆ ಮಾತ್ರ ಪ್ರಾರಂಭ ಮಾಡಿದ್ವಿ. ಆಯುರ್ವೇದ ಆಸ್ಪತ್ರೆಯೊಟ್ಟಿಗೆ ವ್ಯಸನ ಮುಕ್ತಿ ಕೇಂದ್ರವನ್ನು ಕೂಡ ನಡೆಸ್ತಾ ಇದ್ವಿ. ಆಯುರ್ವೇದ ಆಸ್ಪತ್ರೆ ಜೊತೆಯಲ್ಲಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಗಳನ್ನು ಕೂಡ ಪ್ರಾರಂಭ ಮಾಡಿದ್ವಿ. ಈಗ 4 ವರ್ಷದ ಹಿಂದೆ ಆಯುರ್ವೇದ ಮಹಾವಿದ್ಯಾಲಯವನ್ನು ಕೂಡ ಇಲ್ಲಿ ಪ್ರಾರಂಭ ಮಾಡಿದ್ದೀವಿ. ದಾವಣಗೆರೆಯ ದೊಡ್ಡಬಾತಿಯಲ್ಲಿ ವಿಸ್ತಾರವಾಗಿ ಹಬ್ಬಿರುವ ಈ ಸಂಸ್ಥೆಯ ಚೊಚ್ಚಲ ಕೂಸು ತಪೋವನ ಆಯುರ್ವೇದ ಆಸ್ಪತ್ರೆ. ಆಯುರ್ವೇದ ನಮ್ಮ ದೇಶದ ಪುರಾತನ ವೈದ್ಯ ಪದ್ಧತಿ. ಪ್ರಕೃತಿಯಲ್ಲಿ ದೊರೆಯುವ ಗಿಡಮರ ಬಳ್ಳಿಗಳು ಸಾಕಷ್ಟು ಔಷಧೀಯ ಅಂಶಗಳನ್ನ ಹೊಂದಿರುವುದರ ಜೊತೆಗೆ ದೇಹಕ್ಕೆ ಬೇಕಾಗುವ ಪೋಷಕಾಂಶಗಳನ್ನು ಈ ಔಷಧೀಯ ಗಿಡಮೂಲಿಕೆಗಳು ಹೊಂದಿವೆ. ಈ ಔಷಧೀಯ ಸಂಪತ್ತನ್ನು ಚಿಕಿತ್ಸಾ ಕ್ರಮದಲ್ಲಿ ಅಳವಡಿಸಿಕೊಂಡು ದೇಹದ ಸ್ವಾಸ್ಥ್ಯವನ್ನು ಸುಸ್ಥಿತಿಗೆ ತರುವುದು ಆಯುರ್ವೇದದ ಮೂಲ ಉದ್ದೇಶ. ಈ ಉದ್ದೇಶವನ್ನು ಕಾರ್ಯರೂಪಕ್ಕೆ ತಂದು ಅದನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುತ್ತಿರುವ ಕೀರ್ತಿ ಇಲ್ಲಿಯ ಮುಖ್ಯಸ್ಥರು ಮತ್ತು ಸಿಬ್ಬಂದಿಗೆ ಸಲ್ಲುತ್ತದೆ. ರಾಜ್ಯದ ಮತ್ತು ದೇಶದ ಎಲ್ಲಾ ಭಾಗಗಳಿಂದ ರೋಗಿಗಳು ಇಲ್ಲಿಗೆ ಬಂದು ತಮ್ಮ ಕಾಯಿಲೆಯನ್ನು ವಾಸಿ ಮಾಡಿಕೊಂಡು ಮುಗುಳ್ನಗುವಿನೊಂದಿಗೆ ಇಲ್ಲಿಂದ ಹಿಂತಿರುಗುತ್ತಿದ್ದಾರೆ. ಅದಕ್ಕೆ ಕಾರಣ ಇಲ್ಲಿನ ಚಿಕಿತ್ಸಾ ಕ್ರಮಗಳು ಮತ್ತು ಇಲ್ಲಿಯ ವಾತಾವರಣ. ರೋಗಿಗಳಿಗೆ ವಿಶ್ರಾಮ ಪಡೆಯಲು ಸುಸಜ್ಜಿತ ಕೊಠಡಿಗಳನ್ನು ಇಲ್ಲಿ ಒದಗಿಸಲಾಗುತ್ತಿದೆ. ಮನೆಯ ಅನುಭವವನ್ನು ಕೊಡುವ ಸ್ವಚ್ಛವಾದ ಮತ್ತು ವಿಶಾಲವಾದ ಕೊಠಡಿಗಳು ರೋಗಿಗಳು ಬೇಗ ಗುಣಮುಖರಾಗಲು ಪೂರಕವಾಗಿ ಕೆಲಸ ಮಾಡುತ್ತದೆ. ಹಸಿರು ಗಿಡಮರಗಳು, ಬಣ್ಣ ಬಣ್ಣದ ಹೂವುಗಳಿಂದ ಕಂಗೊಳಿಸುವ ಹೂವಿನ ಗಿಡಗಳಿಂದ ತುಂಬಿರುವ ಆಸ್ಪತ್ರೆಯ ಆವರಣ ಬಂದ ರೋಗಿಗಳನ್ನು ದೈಹಿಕವಾಗಿ ಅಲ್ಲದೆ ಮಾನಸಿಕವಾಗಿಯೂ ಸದೃಢವನ್ನಾಗಿಸುತ್ತದೆ. ತಪೋವನ ಆಯುರ್ವೇದ ಆಸ್ಪತ್ರೆಯು ನುರಿತ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದಿಂದ ಕೂಡಿದ್ದು ಎಲ್ಲಾ ರೀತಿಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ಇಲ್ಲಿ ನೀಡಲಾಗುತ್ತಿದೆ. ವಿವಿಧ ರೋಗಗಳಿಗೆ ಪುರಾತನ ಮತ್ತು ಆಧುನಿಕ ಎರಡೂ ರೀತಿಯ ತಂತ್ರಾಂಶಗಳನ್ನು ಅಳವಡಿಸಿಕೊಂಡು ಹಲವಾರು ಕಲ್ಪಗಳನ್ನಾಗಿ ವಿಂಗಡಿಸಲಾಗಿದೆ. ಮನುಷ್ಯನ ಆರೋಗ್ಯದ ಪುನರುಜ್ಜೀವನಕ್ಕಾಗಿ ಯೋಜಿಸಲಾದ ವಿಶೇಷ ಕಲ್ಪ ದೀರ್ಘಾಯು. ಇಲ್ಲಿ ಮಾನವನ ಜೀವಕೋಶದ ವಿಭಜನೆ ಸಂದರ್ಭದಲ್ಲಿ ಆಹಾರ ವಿಹಾರಗಳಿಂದ ಆಗುವ ವ್ಯತ್ಯಾಸದಿಂದ ಉತ್ಪತ್ತಿಯಾಗುವ ಆಮ್ಲವನ್ನು ಪಂಚಕರ್ಮದ ಶೋಧನ ವಿಧಾನದಿಂದ ಹೊರತೆಗೆಯಲಾಗುತ್ತದೆ. ರೋಗ ನಿರೋಧಕ ಶಕ್ತಿಯೊಂದಿಗೆ ದೇಹದಲ್ಲಿ ಚೈತನ್ಯವನ್ನು ಹೆಚ್ಚಿಸುವ ಈ ವಿಶಿಷ್ಟ ಚಿಕಿತ್ಸಾ ವಿಧಾನವನ್ನೊಳಗೊಂಡ ದೀರ್ಘಾಯು ಕಲ್ಪ ತಪೋವನದ ವಿಶೇಷ ಚಿಕಿತ್ಸಾ ವಿಭಾಗವಾಗಿದೆ. ಆಧುನಿಕ ಜೀವನ ಶೈಲಿ ಮನುಷ್ಯನಿಗೆ ಕೊಡುಗೆಯಾಗಿ ಕೊಟ್ಟಿರುವ ಕಾಯಿಲೆಗಳಲ್ಲಿ ಮಧುಮೇಹವು ಒಂದು. ಇಲ್ಲಿಯ ಮೇಹಕಲ್ಪ ವಿಭಾಗವು ಸಂಪೂರ್ಣವಾಗಿ ಮಧುಮೇಹ ಚಿಕಿತ್ಸೆಗಾಗಿಯೇ ಮೀಸಲಾಗಿದ್ದು, ಈ ಕಾಯಿಲೆಗಳಿಗೆ ಬೇಕಾಗುವ ಕಷಾಯಗಳು, ಮಾತ್ರೆಗಳು, ಯೋಗ, ಧ್ಯಾನ, ಸೂಕ್ತ ಆಹಾರ ಪದ್ಧತಿಗಳು ಎಲ್ಲವೂ ಇಲ್ಲಿ ಲಭ್ಯ. ಇಲ್ಲಿಯ ವೈದ್ಯರು ಮಧುಮೇಹ ಕಾಯಿಲೆ ಮತ್ತು ಅವುಗಳ ನಿಯಂತ್ರಣದ ಬಗ್ಗೆ ವಿವರವಾಗಿ ರೋಗಿಗಳಿಗೆ ವಿವರಿಸುತ್ತಾರೆ. ಇದು ರೋಗಿಯು ತನ್ನ ಜೀವನದಲ್ಲಿ ಉತ್ತಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವಂತೆ ಮಾಡೋದಷ್ಟೇ ಅಲ್ಲ, ಆತನ ಕಾಯಿಲೆಯು ನಿಯಂತ್ರಣದಲ್ಲಿರುವಂತೆ ಮಾಡಿ ರೋಗಿಯು ಜೀವನ ಪೂರ್ತಿ ನೆಮ್ಮದಿಯ ಬದುಕನ್ನು ಸಾಗಿಸುವಂತೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ.
ಸ್ಥೌಲ್ಯಕಲ್ಪವು ವಿಶೇಷವಾಗಿ ಬೊಜ್ಜನ್ನು ಕರಗಿಸಿಕೊಳ್ಳುವ ಚಿಕಿತ್ಸಾ ವಿಧಾನವಾಗಿದೆ. ಪಂಚಕರ್ಮ, ಯೋಗ ಮತ್ತು ಸೂಕ್ತವಾದ ಆಹಾರ ಪದ್ಧತಿಗಳ ಮೂಲಕ ಬೊಜ್ಜನ್ನು ಕರಗಿಸಿ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಇಲ್ಲಿ ಅನುವು ಮಾಡಿಕೊಡಲಾಗುತ್ತದೆ. ಉದ್ವರ್ತನ ಬೊಜ್ಜನ್ನು ಕರಗಿಸುವ ಉತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಇದನ್ನು ರೂಕ್ಷ ಅಭ್ಯಂಗ ಎಂದು ಕೂಡ ಕರೆಯುತ್ತಾರೆ. ರೋಗಿಯ ದೇಹ ಪ್ರಕೃತಿಗನುಗುಣವಾಗಿ ನೈಸರ್ಗಿಕ ಉತ್ಪನ್ನಗಳಿಂದ ತಯಾರಾದ ಪೌಡರ್ಗಳಿಂದ ದೇಹವನ್ನ ಮಸಾಜ್ ಮಾಡಲಾಗುತ್ತದೆ. ದೇಹದ ಕೂದಲಿನ ಬೆಳವಣಿಗೆಗೆ ವಿರುದ್ಧವಾಗಿ ಈ ಮಸಾಜ್ ಅನ್ನ ಮಾಡಲಾಗುತ್ತದೆ. ಕೇವಲ 15 ದಿನಗಳಲ್ಲಿ ರೋಗಿಯು ತನ್ನ ಬೊಜ್ಜನ್ನು ಕರಗಿಸಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಕೂದಲಿನ ಬುಡಕ್ಕೆ ನೇರವಾಗಿ ಮಾಡುವ ಅಭ್ಯಂಗವನ್ನು ಸ್ನಿಗ್ಧ ಅಭ್ಯಂಗ ಎಂದು ಕರೆಯುತ್ತಾರೆ. ಈ ಚಿಕಿತ್ಸೆಯು ದೇಹದಲ್ಲಿ ರಕ್ತ ಪರಿಚಲನೆಯನ್ನು ಹೆಚ್ಚಿಸುವುದರ ಜೊತೆಗೆ ದೇಹದಲ್ಲಿ ಕಂಡುಬರುವ ನೋವನ್ನು ನಿವಾರಣೆ ಮಾಡುತ್ತದೆ. ಈ ಸಾರ್ವದೈಹಿಕ ಅಭ್ಯಂಗ ಚಿಕಿತ್ಸೆಯನ್ನ ರೋಗಿಗೆ ಕೊಡುವ ಮೊದಲು ಕರ್ಣಪೂರ್ಣ ಮತ್ತು ಶಿರೋ ಅಭ್ಯಂಗ ಮಾಡಿಸಲಾಗುತ್ತದೆ. ಕರ್ಣಪೂರ್ಣದಲ್ಲಿ ಆಯುರ್ವೇದ ತೈಲವನ್ನು ಕಿವಿಯೊಳಗೆ ಹರಿಸುವ ಮೂಲಕ ಕಿವಿಗೆ ಸಂಬಂಧಪಟ್ಟ ಎಲ್ಲಾ ತೊಂದರೆಗಳಿಗೆ ಚಿಕಿತ್ಸೆ ನೀಡಲಾಗುತ್ತದೆ. ನಿದ್ರಾಹೀನತೆ, ಒತ್ತಡ ಹಾಗೂ ಮನೋವ್ಯಾಧಿಗೆ ಉತ್ತಮ ಚಿಕಿತ್ಸೆ ಶಿರೋಧಾರ. ತಲೆ ಮತ್ತು ಮೆದುಳಿಗೆ ಸಂಬಂಧಿಸಿದ ತೊಂದರೆಗಳನ್ನ ನಿವಾರಿಸಿಕೊಳ್ಳಲು ಮಾಡುವಂತಹ ಚಿಕಿತ್ಸೆ ಇದಾಗಿದೆ. ಈ ಚಿಕಿತ್ಸೆಯನ್ನು 2 ವಿಧಗಳಲ್ಲಿ ವಿಂಗಡಿಸಲಾಗುತ್ತದೆ. ತೈಲವನ್ನು ಉಪಯೋಗಿಸಿ ಮಾಡುವುದು ತೈಲಾಧಾರವಾದರೆ, ಮಜ್ಜಿಗೆಯನ್ನ ಉಪಯೋಗಿಸಿ ಮಾಡುವುದು ತಕ್ರಾಧಾರ. ರೋಗಿಯ ರೋಗ ಮತ್ತು ದೇಹ ಪ್ರಕೃತಿಗನುಗುಣವಾಗಿ ಆಯುರ್ವೇದ ಗಿಡಮೂಲಿಕೆಗಳಿಂದ ತಯಾರಾದ ಎಣ್ಣೆ ಅಥವಾ ಮಜ್ಜಿಗೆಯನ್ನು ಹಣೆಯ ಮೇಲೆ ಧಾರೆಯಾಗಿ ಹರಿಸುತ್ತಾರೆ. ಜೊತೆಗೆ ಮೃದುವಾಗಿ ತಲೆಗೆ ಮಸಾಜ್ ಅನ್ನ ನೀಡಲಾಗುತ್ತದೆ. ಮಾನಸಿಕ ಒತ್ತಡದ ಜೊತೆಗೆ ಉದ್ವೇಗ, ಖಿನ್ನತೆ ಇವುಗಳಿಗೂ ಈ ಚಿಕಿತ್ಸೆ ಪರಿಣಾಮಕಾರಿಯಾಗಿದೆ. ಹೆಚ್ಚು ಒತ್ತಡದ ಕೆಲಸವನ್ನ ಮಾಡುವವರು ತೆಗೆದುಕೊಳ್ಳಬಹುದಾದಂತಹ ಚಿಕಿತ್ಸೆ ಇದಾಗಿದೆ. ಇದು ಮಾನಸಕಲ್ಪದಲ್ಲಿ ಬರುವ ಚಿಕಿತ್ಸೆಯಾಗಿದೆ. ಮಾನಸಕಲ್ಪದಲ್ಲಿ ಬರುವ ಮತ್ತೊಂದು ಚಿಕಿತ್ಸೆ ನಸ್ಯ. ಔಷಧಿಯುಕ್ತ ಎಣ್ಣೆ ಅಥವಾ ಚೂರ್ಣ ಅಥವಾ ಹಾಲಿನಲ್ಲಿ ಕಲಿಸಿದ ಚೂರ್ಣವನ್ನ ಮೂಗಿನ ಹೊಳ್ಳೆಯೊಳಗೆ ಹಾಕಲಾಗುತ್ತದೆ. ಈ ಚಿಕಿತ್ಸೆಯಿಂದ ಹಲ್ಲಿನ ಸಮಸ್ಯೆಗಳು ಮತ್ತು ಮೆದುಳಿನಲ್ಲಿ ಕಂಡುಬರುವ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಸ್ತ್ರೀಯರ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ಚಿಕಿತ್ಸಾ ಕ್ರಮಗಳನ್ನ ಸೌಭಾಗ್ಯ ಕಲ್ಪದಲ್ಲಿ ಕಾಣಬಹುದು. ಇದು ಸ್ತ್ರೀಯರ ಸರ್ವಾಂಗೀಣ ಆರೋಗ್ಯದ ಜವಾಬ್ದಾರಿಯನ್ನ ಹೊಂದಿದ್ದು, ಸೌಂದರ್ಯ ವೃದ್ಧಿ, ಮುಖ ಹಾಗೂ ಕೂದಲುಗಳ ಆರೋಗ್ಯ ನಿರ್ವಹಣೆಯ ಜೊತೆಗೆ ಸ್ತ್ರೀಯರಲ್ಲಿ ಕಂಡುಬರುವ ದೀರ್ಘಕಾಲೀನ ಮತ್ತು ಅಲ್ಪಕಾಲೀನ ಕಾಯಿಲೆಗಳಿಗೆ ಇಲ್ಲಿ ಸೂಕ್ತ ಚಿಕಿತ್ಸೆಯನ್ನ ನೀಡಲಾಗುತ್ತದೆ. ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಿಸಿದ ಕಾಯಿಲೆಗಳಾದ ಆಮ್ಲಪಿತ್ತ, ಅಲ್ಸರ್, ಆಮಶಂಕೆ, ಕಾಮಾಲೆ, ಯಕೃತಿಗೆ ಸಂಬಂಧಪಟ್ಟ ರೋಗಗಳು ಇವುಗಳಿಗಾಗಿಯೇ ರಚಿಸಲ್ಪಟ್ಟಿದೆ ಕೋಷ್ಟಕಲ್ಪ. 9 ದಿನಗಳ ಚಿಕಿತ್ಸಾ ಕಾಲಾವಧಿಯನ್ನ ಈ ಕಲ್ಪವು ಹೊಂದಿದ್ದು, ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳಿಂದ ಬಳಲಿ ಬರುವ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆಯನ್ನ ಇಲ್ಲಿ ನೀಡಲಾಗುತ್ತದೆ. ದೀರ್ಘಕಾಲೀನ ಕೆಮ್ಮು, ದಮ್ಮು, ಅಸ್ತಮಾ, ಅಲರ್ಜಿ, ಕ್ಷಯ ಇಂತಹ ಹಲವಾರು ರೋಗಗಳಿಗೆ ಚಿಕಿತ್ಸೆಯನ್ನ ಸುಶ್ವಾಸ ಕಲ್ಪದಲ್ಲಿ ನೀಡಿದರೆ, ವಾಯುಕಲ್ಪದಲ್ಲಿ ಗಂಟು ನೋವು, ಸ್ನಾಯು ಸೆಳೆತ, ವಾತ ಸಂಬಂಧಿ ಕಾಯಿಲೆಗಳು, ಪಾರ್ಶ್ವವಾಯು ಮೊದಲಾದವುಗಳಿಗೆ ವಿಶೇಷ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಸಂಧಿವಾತ ಹಲವರಲ್ಲಿ ಕಂಡುಬರುವ ಕಾಯಿಲೆ. ದೇಹದಲ್ಲಿರುವ ಎಲುಬುಗಳಲ್ಲಿ ಮತ್ತು ಇವುಗಳ ಸಂಧಿಗಳಲ್ಲಿ ಕಂಡುಬರುವ ಸಮಸ್ಯೆ ಇದಾಗಿದೆ. ಇದರಿಂದಾಗಿ ರೋಗಿಯು ನಿಲ್ಲಲಾರದೆ, ಕುಳಿತರಲು ಆಗದೆ ನೋವು ತಿನ್ನುತ್ತಾ ಕಾಲ ಕಳೆಯಬೇಕಾಗುತ್ತದೆ. ಸಂಧಿವಾತದಿಂದ ಬಳಲುವ ಅನೇಕ ರೋಗಿಗಳನ್ನು ಜಾನುಬಸ್ತಿ, ಕಟಿಬಸ್ತಿ ಹಾಗೂ ಗ್ರೀವಾಬಸ್ತಿ ಚಿಕಿತ್ಸೆಯ ಮೂಲಕ ಗುಣಪಡಿಸಿದ ಖ್ಯಾತಿ ತಪೋವನ ಆಯುರ್ವೇದ ಆಸ್ಪತ್ರೆಗೆ ಸಲ್ಲುತ್ತದೆ. ಸ್ನೇಹನ ಮತ್ತು ಸ್ವೇದನ ಎರಡನ್ನು ಉಪಯೋಗಿಸಿ ಮಾಡುವ ಚಿಕಿತ್ಸೆ ಜಾನುಬಸ್ತಿ. ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಉದ್ದಿನ ಕಟ್ಟೆಯೊಳಗೆ ತುಂಬಿಸಲಾಗುತ್ತದೆ. ರೋಗಿಯ ರೋಗ ಮತ್ತು ದೇಹ ಪ್ರಕೃತಿಗನುಗುಣವಾಗಿ ಆಯುರ್ವೇದ ಗಿಡಮೂಲಿಕೆಗಳಿಂದ ತಯಾರಾದ ಎಣ್ಣೆಯನ್ನ ಈ ಚಿಕಿತ್ಸೆಗೆ ಉಪಯೋಗಿಸಲಾಗುತ್ತದೆ. ಈ ಜಾನು ಬಸ್ತಿ ಅಂತಂದರೆ, ಜಾನು ಅಂದರೆ ಮೊಣಕಾಲು, ಬಸ್ತಿ ಅಂತಂದರೆ ಬಂಧನ. ಇಲ್ಲಿ ಸೊ ನಾವು ಮೊಣಕಾಲಿನಲ್ಲಿ ಒಂದು ಉದ್ದಿನ ಒಂದು ಹಿಟ್ಟಿಂದ ಒಂದು ಒಡ್ಡನ್ನು ಕಟ್ಟಿ
ಅಲ್ಲಿ ನಾವು ಮೆಡಿಕೇಟೆಡ್ ಆಯಿಲು ಅದರಲ್ಲಿ ನಾವು ಬಿಡೋದ್ರಿಂದ ಅಲ್ಲಿರುವಂಥ ಸವಕಳಿ ಆಗಲಿ ಅಥವಾ ಒಂದು ಆರ್ಥರೈಟಿಸ್ ಅಂತ ಪೇಷಂಟಿಗೆ ಬಂದಂಥ ಪೇಷಂಟಿಗೆ ಇದಕ್ಕೆಲ್ಲ ಒಂದು ಲಾಭಕಾರಿಯಾದಂಥ ಒಂದು ಚಿಕಿತ್ಸೆ ಇದು. ನಲವತ್ತೈದು ನಿಮಿಷದಿಂದ 1 ಗಂಟೆ ತನಕ ಈ ಎಣ್ಣೆಯನ್ನ ಇಲ್ಲಿ ಬಿಡುವುದರಿಂದ ಈ ಭಾಗದ ಮಾಂಸಖಂಡಗಳು ಬಲಗೊಳ್ಳುತ್ತವೆ. ಜೊತೆಗೆ ಎಲುಬುಗಳು ಚೈತನ್ಯವನ್ನ ಪಡೆದುಕೊಂಡು ಇಲ್ಲಿ ಕಂಡುಬರುವ ನೋವು ಕಾಲಕ್ರಮೇಣ ಕಡಿಮೆಯಾಗುತ್ತದೆ. ಚಿಕಿತ್ಸೆಯ ಮುನ್ನ ನಡೆದಾಡಲು ಪರದಾಡುವಂತಹ ರೋಗಿ ಹಲವು ದಿನಗಳ ಚಿಕಿತ್ಸೆಯ ನಂತರ ಯಾರ ಸಹಾಯವೂ ಇಲ್ಲದೆ ನಡೆಯೋದನ್ನ ನೋಡಿ ಆತ್ಮತೃಪ್ತಿಯನ್ನ ಪಡೆಯುತ್ತಾರೆ ಚಿಕಿತ್ಸೆ ನೀಡಿದ ತಪೋವನ ಸಂಸ್ಥೆ ಸಿಬ್ಬಂದಿ ವರ್ಗ. ಬೆನ್ನು ನೋವಿಗೆ ಉತ್ತಮ ಪರಿಹಾರವನ್ನ ಕೊಡುವ ಆಯುರ್ವೇದ ಚಿಕಿತ್ಸೆ ಕಟಿಬಸ್ತಿ. ನೋವಿರುವ ಜಾಗದಲ್ಲಿ ಉದ್ದಿನ ಕಟ್ಟೆಯನ್ನ ಕಟ್ಟಿ ರೋಗಿಯ ದೇಹ ಪ್ರಕೃತಿಗನುಗುಣವಾಗಿ ಸರಿಹೊಂದುವ ಎಣ್ಣೆಯನ್ನ ಸ್ವಲ್ಪ ಬಿಸಿ ಮಾಡಿ ಇದರೊಳಗೆ ಹಾಕಿ 45 ನಿಮಿಷದಿಂದ 1 ಗಂಟೆ ತನಕ ಹಾಗೆಯೇ ಬಿಟ್ಟು ನಂತರ ಎಣ್ಣೆ ಮತ್ತು ಉದ್ದಿನ ಕಟ್ಟೆಯನ್ನ ತೆಗೆದು ಅದೇ ಜಾಗಕ್ಕೆ ಪತ್ರಪಿಂಡ ಸ್ವೇದ ಚಿಕಿತ್ಸೆಯನ್ನ ನೀಡಲಾಗುತ್ತದೆ. ಔಷಧಯುಕ್ತ ಗಿಡಗಳ ಎಲೆಗಳ ಜೊತೆ ಕೊಬ್ಬರಿ ಮತ್ತು ನಿಂಬೆಹಣ್ಣನ್ನ ಸೇರಿಸಿ ಎಣ್ಣೆಯಲ್ಲಿ ಹುರಿದು ಪುಡಿ ಮಾಡಿ ಪೊಟಲಿಯನ್ನ ಕಟ್ಟಿ ಅದನ್ನ ಬಿಸಿ ಮಾಡಿ ಅದರ ಶಾಖವನ್ನ ಬೆನ್ನಿನ ಎಲ್ಲಾ ಭಾಗಗಳಿಗೂ ನೀಡುವುದೇ ಪತ್ರಪಿಂಡ ಸ್ವೇದ ಚಿಕಿತ್ಸೆ. ಇದು ಬೆನ್ನಿನ ಮಾಂಸಖಂಡಗಳನ್ನ ಬಲಗೊಳಿಸಿ ಚೈತನ್ಯಗೊಳಿಸುವುದರ ಜೊತೆಗೆ ಬೆನ್ನು ನೋವು ಹಳೆಯದಾಗಿದ್ರೂ ಶೀಘ್ರದಲ್ಲಿ ಗುಣ ಹೊಂದುತ್ತದೆ. ಕುತ್ತಿಗೆ ನೋವಿಗೆ ಶ್ರೇಷ್ಠ ಪರಿಹಾರವನ್ನ ಕಂಡುಕೊಳ್ಳಲು ಕೊಡುವ ಚಿಕಿತ್ಸೆ ಗ್ರೀವಾ ಬಸ್ತಿ. ನೋವಿರುವ ಜಾಗದಲ್ಲಿ ಉದ್ದಿನ ಕಟ್ಟೆಯನ್ನ ಕಟ್ಟಿ ಅದರೊಳಗೆ ಆಯುರ್ವೇದ ಉತ್ಪನ್ನಗಳಿಂದ ತಯಾರಾದ ಎಣ್ಣೆಯನ್ನ ಬಿಸಿ ಮಾಡಿ ಸುರಿದು ಸುಮಾರು 45 ನಿಮಿಷಗಳ ತನಕ ಆ ಎಣ್ಣೆಯನ್ನ ಅಲ್ಲಿಯೇ ಬಿಟ್ಟು ನಂತರ ತೆಗೆಯಲಾಗುತ್ತದೆ. ಆ ನಂತರ ಈ ಜಾಗದ ಮೇಲೆ ಪತ್ರಪಿಂಡ ಸ್ವೇದ ಚಿಕಿತ್ಸೆಯನ್ನ ನೀಡಲಾಗುತ್ತದೆ. ಕುತ್ತಿಗೆ ನೋವಿನ ಪರಿಹಾರ ಅಂದರೆ ಯಾವುದೇ ರೀತಿಯ ಸ್ಪಾಂಡಿಲೋಸಿಸ್, ಸರ್ವಿಕಲ್ ಸ್ಪಾಂಡಿಲೋಸಿಸ್ ಅಂತ ಏನಂತ ಕರಿತೀವಿ, ಆ ಸಮಸ್ಯೆಗೆ ಇದನ್ನು ನಾವು ಮುಖ್ಯವಾಗಿ ಹೇಳ್ತೇವೆ. ಇದರಲ್ಲಿ ನಾವು ಫಸ್ಟ್ ಏನು ಮಾಡ್ತೇವೆ ಅಂದರೆ ಉದ್ದಿನ ಹಿಟ್ಟು ತೊಗೊಂಡು ಅದನ್ನು ನೀರಲ್ಲಿ ಹಾಕಿ ಪೇಸ್ಟ್ ಮಾಡಿ ನಂತರ ಅದನ್ನು ನಾವು ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡು ಗೋಲಾಕಾರವಾಗಿ ನಾವು ಆ ಉದ್ದಿನ ಹಿಟ್ಟನ್ನು ತಯಾರಿಸ್ತೇವೆ. ನಂತರ ಆ ಗೋಲಾಕಾರವಾಗಿ ತಯಾರಿಸ್ತಿರ್ತಕ್ಕಂಥ ಉದ್ದಿನ ಹಿಟ್ಟಿನ ಒಂದು ಇದನ್ನು ಏನು ಮಾಡ್ತೀವಿ ಅಂದರೆ ಕುತ್ತಿಗೆ ಪೇಷಂಟ್ನ ಕುತ್ತಿಗೆ ನೋವಿಂದ ಯಾವುದೇ ಪ್ರದೇಶ ಆಗಿರ್ಬೋದು, ಕುತ್ತಿಗೆ ನೋವು ಯಾವುದೇ ಪ್ರದೇಶದಲ್ಲಿ ನಾವು ಗೋಲಾಕಾರವಾಗಿ ಮಾಡಿರ್ತಕ್ಕಂಥ ಉದ್ದಿನ ಹಿಟ್ಟಿನ ಹಾಕಿಬಿಟ್ಟು ನಂತರ ಅದರೊಳಗೆ ನಾವು ಮೆಡಿಕೇಟೆಡ್ ಆಯಿಲ್ ಅಂದರೆ ನಮ್ಮ ಆಯುರ್ವೇದದಲ್ಲಿ ಹೇಳಿರುವ ನೋವು ನಿವಾರಕ ಆಯಿಲ್ಗಳನ್ನ ಹಾಕಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೇವೆ. ಇದನ್ನು ಹೆಚ್ಚು ಕಡಿಮೆ ನಾವು 7 to 8 ಡೇಸ್ ಅಥವಾ ಪ್ರೊಲಾಂಗು ಮಾಡ್ಬೋದು. ನಾವು 7 to 8 ಡೇಸ್ ತನಕ ಮಾಡ್ಬೋದು. ಮಾನಸಿಕ ನೆಮ್ಮದಿಯನ್ನ ಅರಸಿ ಬರುವವರ ನೆಚ್ಚಿನ ತಾಣ ತಪೋವನ ಆಯುರ್ವೇದ ಆಸ್ಪತ್ರೆ. ಇಂಥವರಿಗೆಂದೇ ಮಾಡಲ್ಪಟ್ಟಿದೆ ಯೋಗಕಲ್ಪ. ಯೋಗ, ಧ್ಯಾನ, ಪ್ರಾಣಾಯಾಮಗಳ ಮೂಲಕ ಮಾನಸಿಕ ರೋಗವನ್ನು ನಿವಾರಿಸಿ ಮನೋದೈಹಿಕ ಶಕ್ತಿಯನ್ನು ವೃದ್ಧಿಸುವ ಪ್ರಕ್ರಿಯೆಯನ್ನು ಯೋಗಕಲ್ಪದಲ್ಲಿ ಮಾಡಲಾಗುತ್ತದೆ. ಈ ಚಿಕಿತ್ಸೆಯ ಕಾಲಾವಧಿಯು 11 ದಿನವಾಗಿದ್ದು ದೇಹದ ಸ್ವಾಸ್ಥ್ಯವನ್ನ ಉತ್ತಮವಾಗಿ ಕಾಪಾಡಿಕೊಳ್ಳಲು ಈ ಚಿಕಿತ್ಸಾ ಪ್ರಕ್ರಿಯೆಯು ಹೆಚ್ಚಿನ ಸಹಾಯವನ್ನು ಮಾಡುತ್ತದೆ. ಸಾಮಾನ್ಯವಾಗಿ ನಾನು ನನ್ನ ಅನುಭವದಲ್ಲಿ ಹೇಳ್ಬೇಕಂದ್ರೆ ಆಸ್ಪತ್ರೆಗಳಲ್ಲಿ ಇಲ್ಲಿ ಬಂದ ಮೇಲೆ ನಾನು ಕಂಡಿರ್ತಕ್ಕಂಥ ಒಂದು ವ್ಯತ್ಯಾಸ ಏನಂದರೆ, ಬೇರೆ ಆಸ್ಪತ್ರೆಗಳಲ್ಲಿ ನಾವು ಹೋದರೆ ನಾವು ದೈಹಿಕವಾಗಿ ಆರೋಗ್ಯವಂತರಾಗಬೇಕು ಅಂತ ನಾವು ಬೇಡ್ತೀವಿ. ಆದರೆ ಈ ಆಸ್ಪತ್ರೆಯ ವೈಶಿಷ್ಟ್ಯ ಏನಂದರೆ, ಆಟೋಮೆಟಿಕ್ಕಾಗಿ ಇಲ್ಲಿ ದೈಹಿಕ ಆರೋಗ್ಯ ಸುಧಾರಿಸೋದ್ರ ಜೊತೆಗೆ ಮಾನಸಿಕವಾಗಿಯೂ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ವಿಲ್ ಪವರ್ ಅದಕ್ಕೆ ಬರುತ್ತಂತ ನನ್ನ ಸ್ವಂತ ಒಂದು ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಆಹಾರ ಕ್ರಮಗಳ ಏರುಪೇರು ಮತ್ತು ಆಧುನಿಕ ಜೀವನ ಶೈಲಿಯಿಂದಾಗಿ ಹೆಚ್ಚಾಗುತ್ತಿರುವ ಸಮಸ್ಯೆ ಅಂದ್ರೆ ಅದು ಮಲಬದ್ಧತೆ. ಇದರ ಜೊತೆಯಾಗಿ ಕಂಡುಬರುವ ಸಮಸ್ಯೆಗಳಲ್ಲಿ ಮುಖ್ಯವಾದದ್ದು ಮೂಲವ್ಯಾಧಿ ಮತ್ತು ಪಿಸ್ತುಲ. ಈ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷವಾಗಿ ಸಂಯೋಜಿಸಲ್ಪಟ್ಟ ಕಲ್ಪ ಅರ್ಷ ಭಗಂಧರ 7 ದಿನಗಳ ಚಿಕಿತ್ಸಾ ಕಾಲಾವಧಿಯಲ್ಲಿ ಸಮಸ್ಯೆಯ ಮೂಲವನ್ನ ಕಂಡುಹಿಡಿದು ಚಿಕಿತ್ಸೆಯನ್ನು ಕೊಡುವ ಮೂಲಕ ಸಮಸ್ಯೆ ಮತ್ತೆ ಮರುಕಳಿಸದಂತೆ ಮಾಡಲಾಗುತ್ತದೆ.
ಹೃದಯ ಕಲ್ಪವು ಹೃದಯಕ್ಕೆ ಸಂಬಂಧಿಸಿದ ತೊಂದರೆಗಳಾದ ಎದೆನೋವು, ಅನಿಯಮಿತ ಎದೆಬಡಿತ, ರಕ್ತದೊತ್ತಡ ಮೊದಲಾದವುಗಳನ್ನ ಯಶಸ್ವಿಯಾಗಿ ಉಪಶಮನಗೊಳಿಸಲಾಗುವುದು. ತಪೋವನ ಮುಖ್ಯಸ್ಥರಾದ ಡಾಕ್ಟರ್ ಶಶಿಕುಮಾರ್ ಅವರ ಇನ್ನೊಂದು ಕನಸು ವ್ಯಸನ ಮುಕ್ತ ಸಮಾಜ. ಈ ಕನಸಿಗೆ ಮೂಲ ಪ್ರೇರಣೆ ಶಶಿಕುಮಾರ್ ಅವರ ಪೋಷಕರು. ಮದ್ಯಪಾನದ ಕಟು ವಿರೋಧಿಗಳಾದ ಪೋಷಕರ ನಿಲುವನ್ನ ವೈಜ್ಞಾನಿಕವಾಗಿ ಕಾರ್ಯಗತಗೊಳಿಸಲು ಆರಂಭ ಮಾಡಿದುದು ವ್ಯಸನ ಮುಕ್ತ ಕೇಂದ್ರ. ಮಾದಕ ವಸ್ತುಗಳನ್ನು ಸೇವಿಸುವ ಚಟಕ್ಕೆ ದಾಸರಾಗಿ ಅದರಿಂದ ಹೊರಬರಲಾಗದೆ ಒದ್ದಾಡುತ್ತಿರುವವರಿಗೆ ವರದಾನವಾಗಿದೆ ಮದಾತ್ಯಯ ಕಲ್ಪ. ಇಲ್ಲಿ ನುರಿತ ವೈದ್ಯರಿಂದ ಆಪ್ತ ಸಮಾಲೋಚನೆ, ಯೋಗ, ಧ್ಯಾನ ಮೊದಲಾದವುಗಳ ಮೂಲಕ ರೋಗಿಗಳನ್ನ ವ್ಯಸನ ಮುಕ್ತರನ್ನಾಗಿಸುವುದರ ಜೊತೆಗೆ ಮಾದಕ ಚಟದಿಂದಾಗಿ ಅವರ ದೇಹದಲ್ಲಿ ಆಗಿರುವ ದುಷ್ಪರಿಣಾಮಗಳನ್ನ ಸರಿಪಡಿಸಲು ಚಿಕಿತ್ಸೆಯನ್ನ ಇಲ್ಲಿ ನೀಡಲಾಗುತ್ತದೆ. ಆರಂಭದಲ್ಲಿ ಕೆಲವು ಮಾದಕ ವ್ಯಸನಿಗಳು ಚಿಕಿತ್ಸೆಗಾಗಿ ಬಂದು ವ್ಯಸನ ಮುಕ್ತರಾಗಿ ತೆರಳುತ್ತಿದ್ದರು. ಇದನ್ನು ವಿಸ್ತರಿಸುವ ಉದ್ದೇಶದಿಂದ ರಾಜ್ಯದಲ್ಲಿ ಬೆಳಗಾವಿ, ಚಿಕ್ಕಮಗಳೂರು, ಮಡಿಕೇರಿ, ಹಾಸನ, ದಾವಣಗೆರೆ, ಹಾವೇರಿಯಲ್ಲೂ ಕೂಡ ಆರಂಭ ಮಾಡಲಾಯಿತು. ಇದೀಗ ಸಾವಿರಾರು ಜನರು ವ್ಯಸನ ಮುಕ್ತರಾಗಿ ತೆರಳುತ್ತಿರುವುದು ಡಾಕ್ಟರ್ ಶಶಿಕುಮಾರ್ ಅವರ ಮುಖದಲ್ಲಿ ಸಾರ್ಥಕತೆಯನ್ನ ಮೂಡಿಸಿದೆ. ಬಂಜೇತನ, ಗರ್ಭಿಣಿಯರ ಆರೈಕೆ, ಬಾಣಂತನದಲ್ಲಿ ಬರುವ ಸಮಸ್ಯೆಗಳು, ಗರ್ಭಿಣಿಯರಿಗೆ ಮಾಸಾನುಮಾಸಿಕ ಆಹಾರ ವಿಹಾರಗಳ ಬಗ್ಗೆ ಸಲಹೆಗಳನ್ನ ಸುಪ್ರಜ ಕಲ್ಪದಲ್ಲಿ ನೀಡಲಾಗುತ್ತದೆ. ಕುಮಾರಕಲ್ಪವು ಕೇವಲ ಮಕ್ಕಳಿಗಾಗಿಯೇ ಮೀಸಲಾಗಿದೆ. ಮಕ್ಕಳ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗೆ ಪೂರಕವಾದ ಸ್ವರ್ಣಬಿಂದು ಪ್ರಾಶನ, ಮಕ್ಕಳಲ್ಲಿ ಕಂಡುಬರುವ ವಿವಿಧ ರೋಗಗಳನ್ನು ಗುಣಪಡಿಸುವಲ್ಲಿ ತಪೋವನ ಆಯುರ್ವೇದ ಆಸ್ಪತ್ರೆಯ ನುರಿತ ಮಕ್ಕಳ ತಜ್ಞರು ನಿರತರಾಗಿದ್ದಾರೆ. ಕಾಯಿಲೆಯನ್ನು ಗುಣಪಡಿಸುವ ನಿಟ್ಟಿನಲ್ಲಿ ಔಷಧಿಯ ಪಾತ್ರ ಮಹತ್ತರವಾಗಿದ್ದು, ಔಷಧಿಯ ಗುಣಮಟ್ಟ ಉತ್ತಮವಾಗಿದ್ದರೆ ರೋಗಿಯು ಬಹುಬೇಗ ಗುಣ ಹೊಂದುತ್ತಾನೆ. ತಪೋವನ ಆಯುರ್ವೇದ ಆಸ್ಪತ್ರೆಯಲ್ಲಿ ಔಷಧಿ ತಯಾರಿಕೆಗೆ ಬಹಳ ಪ್ರಾಮುಖ್ಯತೆಯನ್ನ ನೀಡಲಾಗುತ್ತದೆ. ಉತ್ತಮ ಸಲಕರಣೆಗಳಿಂದ ಕೂಡಿದ ಸುಸಜ್ಜಿತ ಔಷಧಿ ತಯಾರಿಸುವ ಲ್ಯಾಬ್ ಇಲ್ಲಿದೆ. ಇಲ್ಲಿ ನುರಿತ ಆಯುರ್ವೇದ ತಜ್ಞರು ಉತ್ತಮ ಗುಣಮಟ್ಟದ ಆಯುರ್ವೇದ ಔಷಧಿಗಳನ್ನ ತಯಾರಿಸುವಲ್ಲಿ ಅಹರ್ನಿಶಿ ದುಡಿಯುತ್ತಿದ್ದಾರೆ. ದೀರ್ಘಕಾಲೀನ ಸಮಸ್ಯೆಗಳಾದ ಕ್ಯಾನ್ಸರ್, ಪ್ಯಾರಾಲಿಸಿಸ್, ಮಧುಮೇಹ, ಬೊಜ್ಜು, ಅಸ್ತಮಾ ರೋಗಗಳಿಂದ ಸಂಪೂರ್ಣ ಗುಣಮುಖರಾಗಿರುವ ಉದಾಹರಣೆಗಳು ಇಲ್ಲಿ ಸಾಕಷ್ಟಿವೆ. ನಾನು ಲಲಿತಾ ರಮೇಶ್ ಅಂತೇಳಿ ದಾವಣಗೆರೆ ಮಹಾನಗರ ಪಾಲಿಕೆ ಕಾರ್ಪೊರೇಟರ್. ನನಗೆ ತುಂಬಾ ಮನೆಯಲ್ಲೇ ಬಿದ್ದು ಬ್ಯಾಕ್ ಪೇನು ಅಂದರೆ L4, L5 ಪ್ರಾಬ್ಲಮ್ ಇತ್ತು. ಎಲ್ಲ ಕಡೆ ತೋರಿಸಿದ್ದೆ, ಕಡಿಮೆ ಆಗಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ನಾಳೆಗೆ 10 ದಿನ ಆಗುತ್ತೆ. ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗೂ ಅನಿಸಿದೆ. ನನಗೆ ವೆಯ್ಟು ಕಡಿಮೆ ಆಗಿದೆ. ಔಷಧಿಯ ಬದಲಿಗೆ ಆಹಾರ ಪದ್ಧತಿ, ಜೀವನ ಪದ್ಧತಿಯನ್ನು ಬದಲಾಯಿಸಿ ರೋಗದ ಮೂಲವನ್ನೇ ಗುಣಪಡಿಸುವುದು ಇಲ್ಲಿನ ಚಿಕಿತ್ಸಾ ಪದ್ಧತಿಯ ಲಕ್ಷಣ. ಆಧುನಿಕ ಯುಗದಲ್ಲಿ ಹಿತ್ತಲ ಗಿಡ ಮದ್ದಲ್ಲ ಎನ್ನುವ ಹಿಂದಿನ ಕಾಲದ ಮಾತು ಬದಿಗೆ ಸರಿದಿರುವಾಗ, ಕಾಯಿಲೆಗೆ ಹಿತ್ತಲ ಗಿಡದಲ್ಲಿದೆ ಮದ್ದು ಎನ್ನುವ ಪರಿಕಲ್ಪನೆಗೆ ಒತ್ತು ನೀಡುವ ಉದ್ದೇಶ ಇಲ್ಲಿನ ಮುಖ್ಯಸ್ಥರದ್ದು. ಭಾರತದ ಪ್ರಾಚೀನ ಆಯುರ್ವೇದ ಚಿಕಿತ್ಸಾ ಪದ್ಧತಿಯನ್ನ ಉಳಿಸಿ ಬೆಳೆಸುವ ಉದ್ದೇಶದಿಂದ ಆಯುರ್ವೇದ ಆಸ್ಪತ್ರೆಯ ಜೊತೆಗೆ ಆಯುರ್ವೇದ ಶಿಕ್ಷಣ ಸೇವೆಯನ್ನು ಆರಂಭಿಸಲಾಯಿತು. 2014ರಲ್ಲಿ ಆರಂಭಗೊಂಡ ಆಯುರ್ವೇದ ಮಹಾವಿದ್ಯಾಲಯವು ಶಿಕ್ಷಣಕ್ಕೆ ಬೇಕಾಗುವ ಎಲ್ಲಾ ಸೌಲಭ್ಯಗಳನ್ನ ಹೊಂದಿರುವುದರ ಜೊತೆಗೆ ನುರಿತ ಅಧ್ಯಾಪಕ ವರ್ಗವನ್ನ ಹೊಂದಿದೆ. ಸುಸಜ್ಜಿತವಾದ ಹಾಸ್ಟೆಲ್ ಮತ್ತು ಕ್ಯಾಂಟೀನ್ ಹೊಂದಿರುವ ಈ ವಿದ್ಯಾಲಯಕ್ಕೆ ಕರ್ನಾಟಕ ಮಾತ್ರವಲ್ಲದೆ ದೇಶದ ಇತರ ರಾಜ್ಯಗಳಿಂದ ವಿದ್ಯಾರ್ಥಿಗಳ ಬಂದು ವಿದ್ಯಾರ್ಜನೆ ಮಾಡುತ್ತಿದ್ದಾರೆ. हेलो फ्रेंड्स, ഞാൻ ട്രീസമൽ ജോസഫ് BMS സ്റ്റുഡന്റ്. കേരളത്തിൽ കോട്ടയം എന്ന ഡിസ്ട്രിക്റ്റിനാണ് ഞാൻ വരുന്നത്. मेरा नाम टेलर मिलन है. I am from Gujarat. ನನ್ನ ಹೆಸರು ಭುವನ. ನಾನು ಬೆಂಗಳೂರಿಂದ ಬಂದಿದ್ದೀನಿ. I am Satakshi Bharadwaj. I am from Uttar Pradesh. तपोवन आयुर्वेदिक मेडिकल कॉलेज एंड हॉस्पिटल में मैं फर्स्ट ईयर BMS स्टूडेंट हूँ. I would like to say the faculty is very nice here. The atmosphere is very nice. Here the teaching staffs are very cooperative. They are helping very much for us. ಬರೀ ಪಾಠ ಅಷ್ಟೇ ಕಲಿಸೋದಿಲ್ಲ, ಪ್ರಾಕ್ಟಿಕಲ್ ಆಗಿ ಎಲ್ಲದನ್ನು ತೋರಿಸ್ತಾರೆ. ಜೊತೆಗೆ ಪೂಜೆಗಳಿಗೆ, ಹೋಮಗಳಿಗೆ
ಪ್ರತಿಯೊಂದಕ್ಕೂ ಇಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾರೆ. वैसे भी तो हमारे गुजरात में बहुत सारी मेडिकल कॉलेज है, लेकिन मैंने तपोवन आयुर्वेदिक को मेडिकल कॉलेज को चूज़ किया. इसका रीज़न एक ही है. This is a best college to get a good knowledge about Ayurveda, and our faculty is trying their level best to give every treatment as practical. I just love this college and I am very grateful to be a part of this. Then we are having lab facilities, physiology lab. ഇവിടെ പുറത്തോട്ടിറങ്ങി കഴിഞ്ഞാൽ ഫുള്ളി ഒരു ഗ്രീനിഷ് ഒരു എൻവയോൺമെൻ്റ് ആണ്. പണ്ടത്തെ വേദപുരാണങ്ങളിലൊക്കെ എഴുതിയിരിക്കുന്നത് എങ്ങനെയാണോ അതെങ്ങനെ ഇപ്പോഴത്തെ ഒരു യുഗത്തിൽ നമ്മൾ എങ്ങനെ പ്രാക്ടീസ് ചെയ്യണമെന്നോ അതെല്ലാം ഇവിടെ നല്ല സൂപ്പറായിട്ടാണ് പറഞ്ഞു തരുന്നത്. So it's pollution free, classroom, friends, library. It's really good. We will have a memorable moments here. And I'm very thankful to the management who gave me a chance to study in this BMS course. ದಾವಣಗೆರೆ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ ದೊಡ್ಡಪಾತಿ ಇಂದು ದೇಶ ವಿದೇಶಗಳಲ್ಲಿ ಪ್ರಖ್ಯಾತಗೊಂಡಿದೆ. ಇದಕ್ಕೆ ಮುಖ್ಯ ಕಾರಣ ತಪೋವನ ಸಮೂಹ ಸಂಸ್ಥೆ ಮತ್ತು ಅದರ ಹಿಂದಿರುವ ದೊಡ್ಡ ಶಕ್ತಿ ಡಾಕ್ಟರ್ VM ಶಶಿಕುಮಾರ್. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಆರೋಗ್ಯ ಚಿಕಿತ್ಸೆಗಳು ಜನಸಾಮಾನ್ಯರಿಗೆ ತಲುಪಿಸುವುದು ಇವರ ಆಶಯ. ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ.